ನಿಮಗೆ ಕಾಲು ನೋವು, ಸುಣ್ಣತನ ಅಥವಾ ನರಗಳಲ್ಲಿ ಬ್ಲಾಕೇಜ್ ಸಮಸ್ಯೆ ಇದೆಯೇ? ಇಂತಹ ಸಮಸ್ಯೆಗಳು ಇಂದು ಅನೇಕ ಜನರಲ್ಲಿ ಕಾಣಿಸುತ್ತಿದೆ. ವಿಶೇಷವಾಗಿ ಹೆಚ್ಚು ಸಮಯ ಕುಳಿತು ಕೆಲಸ ಮಾಡುವವರು, ಹೆಚ್ಚು ನಡೆಯುವವರು, ವಯಸ್ಸಾದವರು ಹಾಗೂ ಮಧುಮೇಹ ಇರುವವರು ಕಾಲುಗಳಲ್ಲಿ ನೋವು, ಸುಣ್ಣತನ, ಚುಚ್ಚುವಂತೆ ಇರುವ ಅನುಭವ ಅಥವಾ ನರಗಳಲ್ಲಿ ಒತ್ತಡದಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಕೆಲವೊಮ್ಮೆ ಕಾಲುಗಳಲ್ಲಿ ಉರಿಯುವ ಭಾವನೆ, ಮುಳ್ಳು ಚುಚ್ಚುವಂತೆ ನೋವು, ಕಾಲುಗಳಿಗೆ ಸರಿಯಾಗಿ ರಕ್ತ ಸಂಚಾರವಾಗದಿರುವುದು ಮುಂತಾದ ಲಕ್ಷಣಗಳು ಕಾಣಿಸಬಹುದು. ಈ ರೀತಿಯ ಸಮಸ್ಯೆಗಳು ನಿಧಾನವಾಗಿ ಹೆಚ್ಚಾದರೆ ದಿನನಿತ್ಯದ ಜೀವನಕ್ಕೂ ತೊಂದರೆ ಉಂಟಾಗಬಹುದು. ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರು ಇಂತಹ ಸಮಸ್ಯೆಗಳಿಗೆ ಸರಳವಾದ ಗ್ರಾಮೀಣ ಮನೆಮದ್ದುಗಳನ್ನು ಬಳಸುತ್ತಿದ್ದರು. ಇವು ಸಂಪೂರ್ಣವಾಗಿ ಪ್ರಕೃತಿಯಲ್ಲಿ ಸಿಗುವ ಪದಾರ್ಥಗಳಿಂದ ತಯಾರಿಸಲ್ಪಟ್ಟಿರುವುದರಿಂದ ದೇಹಕ್ಕೆ ಹಾನಿಯಿಲ್ಲದೆ ಉತ್ತಮ ಫಲಿತಾಂಶ ನೀಡುತ್ತದೆ ಎಂದು ಹಲವರು ನಂಬುತ್ತಾರೆ. ಇಂದಿಗೂ ಅನೇಕ ಗ್ರಾಮಗಳಲ್ಲಿ ಕಾಲು ನೋವು, ನರ ಬ್ಲಾಕೇಜ್, ಸುಣ್ಣತನ ಮುಂತಾದ ಸಮಸ್ಯೆಗಳಿಗೆ ಈ ಮನೆಮದ್ದುಗಳನ್ನು ಬಳಸುವ ಪದ್ಧತಿ ಇದೆ. ಈ ವಿಡಿಯೋದಲ್ಲಿ ನಾವು ಕಾಲು ನೋವು ಮತ್ತು ನರಗಳಲ್ಲಿ ಬ್ಲಾಕೇಜ್ ಸಮಸ್ಯೆಗೆ ಸಹಾಯ ಮಾಡಬಹುದಾದ ಒಂದು ಪುರಾತನ ಗ್ರಾಮೀಣ ಮನೆಮದ್ದಿನ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕಾಲು ನೋವು ಮತ್ತು ನರ ಬ್ಲಾಕೇಜ್ ಏಕೆ ಉಂಟಾಗುತ್ತದೆ? ಕಾಲುಗಳಲ್ಲಿ ನೋವು ಅಥವಾ ಸುಣ್ಣತನ ಉಂಟಾಗಲು ಹಲವು ಕಾರಣಗಳಿರಬಹುದು. ಮೊದಲನೆಯದಾಗಿ, ರಕ್ತ ಸಂಚಾರ ಸರಿಯಾಗಿ ನಡೆಯದಿದ್ದರೆ ನರಗಳಿಗೆ ಬೇಕಾದ ಆಮ್ಲಜನಕ ಮತ್ತು ಪೋಷಕಾಂಶಗಳು ಸರಿಯಾಗಿ ಸಿಗುವುದಿಲ್ಲ. ಇದರಿಂದ ಕಾಲುಗಳಲ್ಲಿ ಸುಣ್ಣತನ, ನೋವು ಅಥವಾ ಚುಚ್ಚುವ ಅನುಭವ ಉಂಟಾಗುತ್ತದೆ. ಎರಡನೆಯದಾಗಿ, ಹೆಚ್ಚು ಸಮಯ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಂತುಕೊಳ್ಳುವುದು ಕೂಡ ನರಗಳ ಮೇಲೆ ಒತ್ತಡ ಉಂಟು ಮಾಡಬಹುದು. ವಿಶೇಷವಾಗಿ ಕಚೇರಿ ಕೆಲಸ ಮಾಡುವವರು, ವಾಹನ ಚಾಲಕರು ಅಥವಾ ಕಂಪ್ಯೂಟರ್ ಮುಂದೆ ಹೆಚ್ಚು ಸಮಯ ಕುಳಿತುಕೊಳ್ಳುವವರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಬಹುದು. ಮೂರನೆಯದಾಗಿ, ವಯಸ್ಸು ಹೆಚ್ಚಾದಂತೆ ನರಗಳಲ್ಲಿ ಬಲ ಕಡಿಮೆಯಾಗುತ್ತದೆ. ಇದರಿಂದ ಕಾಲುಗಳಲ್ಲಿ ನೋವು, ಸುಣ್ಣತನ ಅಥವಾ ದುರ್ಬಲತೆ ಕಾಣಬಹುದು. ಜೊತೆಗೆ ಮಧುಮೇಹ, ವಿಟಮಿನ್ ಕೊರತೆ, ಹೆಚ್ಚು ಒತ್ತಡ, ವ್ಯಾಯಾಮದ ಕೊರತೆ ಇವುಗಳು ನರ ಸಮಸ್ಯೆಗೆ ಕಾರಣವಾಗಬಹುದು. ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರು ಕಾಲು ನೋವು ಮತ್ತು ನರ ಸಮಸ್ಯೆಗಳಿಗೆ ಒಂದು ಸರಳ ಮನೆಮದ್ದು ಬಳಸುತ್ತಿದ್ದರು. ಇದು ದೇಹದ ನರಗಳನ್ನು ಸಡಿಲಗೊಳಿಸಿ ರಕ್ತ ಸಂಚಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಮನೆಮದ್ದಿಗೆ ಬೇಕಾಗುವ ಪದಾರ್ಥಗಳು ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿಯೇ ದೊರೆಯುತ್ತದೆ. ಇದಕ್ಕೆ ಬೇಕಾಗುವ ಪದಾರ್ಥಗಳೆಂದರೆ ಶುಂಠಿ 1 ಸಣ್ಣ ತುಂಡು, ಬೆಳ್ಳುಳ್ಳಿ 4 ರಿಂದ 5 ಕಳಿ, ಅರಶಿನ ಅರ್ಧ ಚಮಚ, ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆ 2 ಚಮಚ, ಕಪ್ಪು ಮೆಣಸು 4 ರಿಂದ 5. ಈ ಎಲ್ಲ ಪದಾರ್ಥಗಳು ದೇಹದ ನರಗಳಿಗೆ ಉತ್ತಮವಾಗಿದೆ ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ. ಇನ್ನು ಮನೆಮದ್ದು ತಯಾರಿಸುವ ವಿಧಾನ ಹೇಗೆ ಎಂದರೆ, ಮೊದಲು ಒಂದು ಸಣ್ಣ ಪಾತ್ರೆಯಲ್ಲಿ 2 ಚಮಚ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಹಾಕಿ ನಿಧಾನವಾಗಿ ಬೆಚ್ಚಗೆ ಮಾಡಬೇಕು. ನಂತರ ಇದಕ್ಕೆ ಕುಟ್ಟಿದ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಪ್ಪು ಮೆಣಸು ಹಾಕಬೇಕು. ಈ ಮಿಶ್ರಣವನ್ನು ನಿಧಾನವಾಗಿ ಕುದಿಸಬೇಕು. ಇದು ಸ್ವಲ್ಪ ಕುದಿದ ನಂತರ ಅರ್ಧ ಚಮಚ ಅರಿಶಿನ ಸೇರಿಸಿ ಚೆನ್ನಾಗಿ ಕಲಸಬೇಕು. ನಂತರ ಇದನ್ನು ಬೆಂಕಿಯಿಂದ ತೆಗೆದು ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ನಂತರ ಈ ಎಣ್ಣೆಯನ್ನು ಕಾಲುಗಳ ಮೇಲೆ, ಪಾದಗಳ ಮೇಲೆ ಮತ್ತು ಮಂಡಿಗಳ ಮೇಲೆ ನಿಧಾನವಾಗಿ ಮಸಾಜ್ ಮಾಡಬೇಕು. ಈ ಮಸಾಜ್ ಮಾಡುವ ಸರಿಯಾದ ವಿಧಾನ ಹೇಗೆ ಎಂದರೆ, ಮೊದಲು ಕಾಲುಗಳನ್ನು ಚೆನ್ನಾಗಿ ತೊಳೆಯಬೇಕು. ನಂತರ ಈ ತಯಾರಿಸಿದ ಎಣ್ಣೆಯನ್ನು ಕೈಯಲ್ಲಿ ತೆಗೆದುಕೊಂಡು ಕಾಲುಗಳ ಮೇಲೆ ನಿಧಾನವಾಗಿ ಹಚ್ಚಬೇಕು. ಪಾದದಿಂದ ಮೇಲಕ್ಕೆ ಕಾಲುಗಳವರೆಗೆ ಸುತ್ತಾಗಿ ಮಸಾಜ್ ಮಾಡಬೇಕು. ವಿಶೇಷವಾಗಿ ಪಾದದ ಮಧ್ಯಭಾಗ, ಪಾದದ ಹಿಮ್ಮಡಿ ಮತ್ತು ಕಾಲಿನ ನರಗಳು ಇರುವ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಸಮಯ ಮಸಾಜ್ ಮಾಡಬೇಕು. ಈ ರೀತಿಯಾಗಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಮಸಾಜ್ ಮಾಡಿದರೆ ರಕ್ತ ಸಂಚಾರ ಉತ್ತಮವಾಗುತ್ತದೆ. ಈ ಮಸಾಜನ್ನು ರಾತ್ರಿ ಮಲಗುವ ಮೊದಲು ಮಾಡಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ಇನ್ನು ಈ ಮನೆಮದ್ದಿನ ಪ್ರಯೋಜನಗಳು ಏನು ಎಂದು ನೋಡೋಣ. ಈ ಮನೆಮದ್ದು ಬಳಸುವುದರಿಂದ ಕೆಲವು ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು. ಮೊದಲನೆಯದಾಗಿ, ಇದು ಕಾಲುಗಳಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದರಿಂದ ನರಗಳಿಗೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ತಲುಪುತ್ತದೆ. ಎರಡನೆಯದಾಗಿ, ಕಾಲುಗಳಲ್ಲಿರುವ ಸುಣ್ಣತನ ಮತ್ತು ಚುಚ್ಚುವ ಅನುಭವ ನಿಧಾನವಾಗಿ ಕಡಿಮೆಯಾಗಬಹುದು. ಮಸಾಜ್ ಮಾಡುವುದರಿಂದ ನರಗಳು ಸಡಿಲವಾಗುತ್ತದೆ.
ಮೂರನೆಯದಾಗಿ ಕಾಲುಗಳಲ್ಲಿರುವ ಉರಿಯುವ ಭಾವನೆ ಮತ್ತು ನೋವು ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ ಈ ಎಣ್ಣೆ ಮಸಾಜ್ ದೇಹವನ್ನು ಸಡಿಲಗೊಳಿಸಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಮನೆಮದ್ದು ಮಾತ್ರವಲ್ಲದೆ ಕೆಲವು ಸರಳ ಅಭ್ಯಾಸಗಳನ್ನು ಪಾಲಿಸಿದರೆ ಕಾಲು ನೋವು ಮತ್ತು ನರ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಪ್ರತಿದಿನ ಸ್ವಲ್ಪ ಸಮಯ ನಡೆಯುವುದು ಅತ್ಯಂತ ಮುಖ್ಯ. ನಡೆಯುವುದರಿಂದ ಕಾಲುಗಳಿಗೆ ಸರಿಯಾದ ರಕ್ತ ಸಂಚಾರವಾಗುತ್ತದೆ. ಹೆಚ್ಚು ಸಮಯ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಬೇಕು. ಪ್ರತಿ 30 ನಿಮಿಷಕ್ಕೊಮ್ಮೆ ಎದ್ದು ಸ್ವಲ್ಪ ನಡೆಯುವುದು ಉತ್ತಮ. ಆಹಾರದಲ್ಲೂ ಗಮನ ಕೊಡಬೇಕು. ಹಸಿರು ತರಕಾರಿಗಳು, ಹಣ್ಣುಗಳು, ಬೇಳೆ ಪದಾರ್ಥಗಳು ಮತ್ತು ಬೀಜಗಳು ನರ ಆರೋಗ್ಯಕ್ಕೆ ಉತ್ತಮ. ಹೆಚ್ಚು ನೀರು ಕುಡಿಯುವುದು ಸಹ ಮುಖ್ಯ. ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ನರಗಳಿಗೆ ತೊಂದರೆ ಉಂಟಾಗಬಹುದು. ಕೆಲವು ಸರಳ ವ್ಯಾಯಾಮಗಳನ್ನು ಮಾಡುವುದರಿಂದ ಕಾಲು ನೋವು ಕಡಿಮೆಯಾಗಬಹುದು. ಮೊದಲು ಕುಳಿತುಕೊಂಡು ಕಾಲುಗಳನ್ನು ಮುಂದೆ ಚಾಚಿ ಪಾದಗಳನ್ನು ಮೇಲಕ್ಕೆ ಕೆಳಕ್ಕೆ ನಿಧಾನವಾಗಿ ಚಲಿಸಬೇಕು. ಇದನ್ನು 10 ರಿಂದ 15 ಬಾರಿ ಮಾಡಬಹುದು. ನಂತರ ಪಾದಗಳನ್ನು ವೃತ್ತಾಕಾರದಂತೆ ತಿರುಗಿಸಬಹುದು. ಇದರಿಂದ ಕಾಲುಗಳ ನರಗಳು ಚುರುಕಾಗುತ್ತದೆ. ಈ ವ್ಯಾಯಾಮವನ್ನು ಪ್ರತಿದಿನ 5 ರಿಂದ 10 ನಿಮಿಷ ಮಾಡಿದರೆ ಉತ್ತಮ ಪ್ರಯೋಜನ ಸಿಗಬಹುದು. ಕಾಲು ನೋವು ಅಥವಾ ಸುಣ್ಣತನ ಬಹಳ ದಿನಗಳವರೆಗೆ ಮುಂದುವರೆದರೆ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಂತ ಮುಖ್ಯ. ವಿಶೇಷವಾಗಿ ಮಧುಮೇಹ ಇರುವವರು ಈ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಹಠಾತ್ ಕಾಲುಗಳಲ್ಲಿ ತುಂಬ ನೋವು, ನಡೆಯಲು ತೊಂದರೆ ಅಥವಾ ಕಾಲುಗಳು ತುಂಬ ದುರ್ಬಲವಾಗಿದ್ದರೆ ವೈದ್ಯಕೀಯ ಸಲಹೆ ಪಡೆಯುವುದು ಅಗತ್ಯ. ಕಾಲು ನೋವು, ಸುಣ್ಣತನ ಅಥವಾ ನರಗಳಲ್ಲಿ ಬ್ಲಾಕೇಜ್ ಸಮಸ್ಯೆಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ತೊಂದರೆ ಉಂಟು ಮಾಡಬಹುದು. ಆದರೆ ಸರಿಯಾದ ಜೀವನ ಶೈಲಿ, ಆರೋಗ್ಯಕರ ಆಹಾರ ಮತ್ತು ಕೆಲವು ಪುರಾತನ ಮನೆಮದ್ದುಗಳನ್ನು ಬಳಸುವುದರಿಂದ ಈ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ನಮ್ಮ ಹಿರಿಯರು ಬಳಸುತ್ತಿದ್ದ ಈ ಸರಳ ಗ್ರಾಮೀಣ ಮನೆಮದ್ದು ದೇಹದ ನರಗಳನ್ನು ಸಡಿಲಗೊಳಿಸಿ ರಕ್ತ ಸಂಚಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಎಣ್ಣೆ ಮಸಾಜ್ ದೇಹಕ್ಕೆ ಆರಾಮ ನೀಡುತ್ತದೆ ಮತ್ತು ಕಾಲುಗಳ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಆದರೆ ಯಾವುದೇ ಮನೆಮದ್ದನ್ನು ಬಳಸುವಾಗ ನಿಯಮಿತವಾಗಿ ಬಳಸುವುದು ಮತ್ತು ಜೊತೆಗೆ ಆರೋಗ್ಯಕರ ಅಭ್ಯಾಸಗಳನ್ನು ಪಾಲಿಸುವುದು ಮುಖ್ಯ. ಪ್ರತಿದಿನ ಸ್ವಲ್ಪ ವ್ಯಾಯಾಮ, ಉತ್ತಮ ಆಹಾರ ಮತ್ತು ಸರಿಯಾದ ವಿಶ್ರಾಂತಿ, ಈ 3 ವಿಷಯಗಳನ್ನು ಪಾಲಿಸಿದರೆ ಕಾಲು ನೋವು ಮತ್ತು ನರ ಸಮಸ್ಯೆಗಳಿಂದ ದೂರವಾಗಬಹುದು. ನಿಮಗೂ ಕಾಲು ನೋವು ಅಥವಾ ನರ ಸಮಸ್ಯೆ ಇದ್ದರೆ ಈ ಸರಳ ವಿಧಾನವನ್ನು ಪ್ರಯತ್ನಿಸಿ. ಪ್ರಕೃತಿಯ ಸಹಾಯದಿಂದ ದೇಹಕ್ಕೆ ಆರಾಮ ನೀಡುವುದು ಸಾಧ್ಯ. ಸ್ವಾಭಾವಿಕ ವಿಧಾನಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.